ಸರ್ ಗುರು ಶಿಷ್ಯರು ಸಿನಿಮಾದಲ್ಲಿ ಮಾಡಿದಂಥ ಪಾತ್ರ ಇವತ್ತಿಗೂ ಕೂಡ ಆ ಸಿನಿಮಾ ನೋಡಿದರೆ ಇವತ್ತಿನ ಟ್ರೆಂಡ್ಗೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ಮತ್ತು ಅದರಲ್ಲಿ ಹಾಡಿತ್ತು ಸರ್, ಅದು ದೊಡ್ಡವರೆಲ್ಲ ಜಾಣರಲ್ಲ ಹಾಡು ಇವತ್ತಿಗೂ ಕೂಡ ಟ್ರೆಂಡ್ ಆಗ್ತಾನೆ ಇದೆ. ಎಂತ ಹಾಡೋದು, ಅಯ್ಯೋ ದೊಡ್ಡವರೆಲ್ಲ ಜಾಣರೆಲ್ಲ ಟಟಂಗ್ ಟಟಂಗ್ ಟಟಂಗ್, ಚಿಕ್ಕವರೆಲ್ಲ ಕೋಣರೆಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದೋ ನಿಜವಲ್ಲ ಗೆಳೆಯ, ಒಂದೋ ನಿಜವಲ್ಲ, ದೊಡ್ಡವರೆಲ್ಲ ಎಂತ ಹಾಡೋದು. ನಾವು ಪಾಪ ಇವತ್ತು ನಮ್ಮ ಗೆಳೆಯ ದ್ವಾರಕೀಶ್ ನಮಗೆ ಅನ್ನದಾತರು ಹೌದು, ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರವನ್ನು ಮಾಡಿದ್ದೀನಿ, ಒಳ್ಳೆಯ ಗೆಳೆಯನ ಹೌದು. ಒಂದು ಮಹಾ ಸಾಹಸ ಅದು. ಯಾಕೆಂತಂದರೆ ಆ ಗುರು ಶಿಷ್ಯರನ್ನ ಆ ಚಿತ್ರ ಮೊದಲು ಸುಮಾರು ಒಂದು 52-53ನೇ ಇಸ್ವಿಲಿ ಪರಮಾನಂದ ಶಿಷ್ಯರು ಒಂದು ಕಥಾ ಅಂತ ತೆಲುಗು ಚಿತ್ರ ಬಂದಿತ್ತು. ಪಿ ನಾಗಯ್ಯ, ಎನ್ ಟಿ ರಾಮರಾಯರು, ಬೇಕಾದಷ್ಟು ಜನ ಒಳ್ಳೆಯ ನುರಿತ ಕಲಾವಿದರು ಅದರಲ್ಲಿ ಪಾತ್ರ ಮಾಡಿದರು. ಅದೊಂದು ಜಾನಪದ ಕಥೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಅದನ್ನು ಯಾರೂ ಮುಟ್ಟಿರಲಿಲ್ಲ. ಒಂದು 40-50 ವರ್ಷ ಆದಮೇಲೆ ಇವರು ನಮ್ಮ ದ್ವಾರಕೀಶ್ರವರು ಅದನ್ನು ಮಾಡಿದ್ರು. ಎಂಥ ದೊಡ್ಡ ಸಾಹಸ ಅಂದರೆ, ರಾಜಾರಾಮ್ ಕ್ಯಾಮ್ರಾಮ್ಯಾನ್ ಅವರು, ಭಾರ್ಗವ್ ಅವರ ಡೈರೆಕ್ಷನ್ನು, ಏನು ಕಾಂಬಿನೇಷನ್ ಅವ್ರದ್ದು. ಆಮೇಲೆ ಕಲಾವಿದರು ಅಷ್ಟೇ, ವಿಷ್ಣುವರ್ಧನ್ ಅವರಿದ್ದರು, ಸುಂದರ ಕೃಷ್ಣ ಇದ್ದರು, ತೂಗುದೀಪ ಇದ್ದರು, ಮಂಜುಳಾ ಇದ್ದರು, ಆಮೇಲೆ ಜಯಮಾಲಿ ಅಂತ ಡ್ಯಾನ್ಸರು, ಎಂತಂತ. ಮತ್ತು ಇನ್ನು ನಮ್ಮ ಶಿಷ್ಯರುಗಳ ಪೈಕಿ ಶಿವರಾಮಣ್ಣ, ಬಾಲಣ್ಣವರು, ಮುಸ್ರಿ ಕೃಷ್ಣಮೂರ್ತಿಗಳು, ಒಬ್ಬೊಬ್ಬರದು ಎಂತೆಂಥ ಪಾತ್ರಗಳು ನೋಡಿ. ಆಯಾ ಪಾತ್ರನ ಅವ್ರನ್ನ ಆಯ್ಕೆ ಮಾಡಿದ್ರಲ್ಲ, ಅವರು ಗ್ರೇಟ್. ಅದು ನಿಜವಾದ ದ್ವಾರಕೀಶ್ ದೊಡ್ಡ ಸಾಹಸ. ಇವತ್ತು ಒಂದು ನಮ್ಮ ಚಿತ್ರರಂಗದ ಮೈಲಿಗೆಲ್ಲೋದು ಅಂಥ ಹಾಸ್ಯ ಚಿತ್ರನ ಇನ್ಯಾರು ಮಾಡೋಕ್ಕಾಗಲ್ಲ. ದ್ವಾರಕೀಶ್ ಅಂತ ಒಂದು ಸಾಹಸ ಮಾಡಿದ್ರು ಅವರು, ಅದನ್ನು ಮರೆಯೋದಕ್ಕಾಗೋದಿಲ್ಲ ನಾವು. ಇವತ್ತು ಅಷ್ಟೇ ಆ ಜನಗಳೆಲ್ಲ ಅದನ್ನು ನೆನೆಸ್ಕೋತಾರೆ. ಟಿ ವಿಲಿ ಬಂದರೆ ಮಕ್ಕಳಿಂದ ಮುದುಕರವರೆಗೂ ಅದನ್ನು ನೋಡ್ತಾರೆ. ಅದೇ ಕಥೆನೇ ಆಗಿದೆ. ಜೊತೆಗೆ ಎಲ್ಲ ಕಲಾವಿದರು, ನುರಿತ ಕಲಾವಿದರೇ ಅದರಲ್ಲಿದ್ದಾರೆ. ಅಂದಮೇಲೆ ಆ ಚಿತ್ರ ಯಶಸ್ವಿ ಆಯಿತು. ನಿಜವಾಗ್ಲೂ ದ್ವಾರಕೀಶ್ಗೆ ನಿಜವಾಗ್ಲೂ ಪಾಪ ಪುಣ್ಯಾತ್ಮ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಅಂದರೆ ಅವತ್ತಿನ ದಿನದಲ್ಲಿ ಅದು ಒಂದು ಕಮರ್ಷಿಯಲ್ ಆಗಿ ನೋಡೋಂಥ ಟೈಮಲ್ಲೂ ಈ ಥರದ ಒಂದು ಪಾತ್ರಗಳನ್ನು ಮಾಡಿಸಿ ಈ ಥರ ಸಿನಿಮಾನ ಗೆಲ್ಲಿಸ್ಬೇಕು ಅಥವಾ ಅದ್ರ ಮೇಲೆ ಹಣ ಹೂಡೋದು ಎಷ್ಟು ಧೈರ್ಯ ಬೇಕಲ್ಲ ಸರ್? ಇಲ್ಲ, ಧೈರ್ಯ ಇತ್ತು. ಯಾಕೆಂದರೆ ಖಂಡಿತವಾಗುತ್ತೆ. ಯಾವತ್ತು ಆತ್ಮವಿಶ್ವಾಸ ಖಂಡಿತ ಇತ್ತು ಅವ್ರಿಗೆ. ಈ ಚಿತ್ರ ಖಂಡಿತ ಹೊಡೆಯುತ್ತೆ ಅಂತ. ಯಾಕೆಂದರೆ ಯಾವತ್ತು ಭರವಸೆ ಇದೆಯಲ್ಲ, ಅದು ಮೊದಲೇ ಗೊತ್ತಾಗ್ಬಿಡ್ತು. ಇವತ್ತು ಈ ಅನೇಕ ಒಂದು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಕಥೆನ ಆಯ್ಕೆ ಮಾಡಿದಾಗ ಅವ್ರು ಫಸ್ಟ್ ಫೀಲ್ ಮಾಡ್ತಾರೆ. ಯಾವುದೇ ಚಿತ್ರಗಳೇ ಅದು ಕೆಲವೊಂದು ಗ್ರಹಚಾರದಿಂದ ಫೇಲ್ ಆಗ್ಬೋದು ಅಥವಾ ಅದೃಷ್ಟದಿಂದ ಚೆನ್ನಾಗಿ ಹೋಗ್ಬೋದು. ಹಾಗೇನಿಲ್ಲ, ಅದೃಷ್ಟ ಅನ್ನೋದಕ್ಕಿಂತ ಅವರ ಒಂದು ಶ್ರಮದಿಂದ. ಯಾಕೆಂದರೆ ಅದೃಷ್ಟ ಬೇರೆ, ಶ್ರಮ ಬೇರೆ. ಯಾಕೆಂದರೆ ಅಲ್ಲಿ ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇರುತ್ತೆ ಅಲ್ಲಿ. ಅದರಿಂದ ಒಂದು ಚಿತ್ರ ಯಶಸ್ವಿ ಆಗ್ಬೋದು. ಅವರೆಲ್ಲ ಅಷ್ಟು ಕಷ್ಟಪಟ್ಟರು ಸಹಿತ ಪಿಕ್ಚರ್ ಇದಾಗ್ಬೋದು. ಆದರೆ ಆಗಿನ ಕಾಲದಲ್ಲಿ ಕಥೆಗಳನ್ನು ಭಾಳ ಯೋಚನೆ ಮಾಡೋರು. ಭಾಳ ಅವ್ರಿಗೆ ಆ ಕಥೆ ಮೇಲೆ ಕಾನ್ಫಿಡೆನ್ಸ್ ಬಂದಮೇಲೆ, ಒಂದು ಭರವಸೆ ಬಂದಮೇಲೆ ಆಮೇಲೆ ಅದನ್ನು ಕಾರ್ಯಗತಗೊಳಿಸೋರು ಅವರು. ಅಂದರೆ ನಿರ್ದೇಶಕರ ಕತೆ ಆಯ್ಕೆ ಮಾಡ್ಕೊಳ್ಳೋಲ್ಲಿ ಅದೊಂದು ಇದು, ಮತ್ತು ಜೊತೆಗೆ ಅದ್ರ ಮೇಲೆ ಅಷ್ಟು ವರ್ಕ್ ಮಾಡೋದು, ಮತ್ತು ಕಲಾವಿದರು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗ ಒಂದು ಕಾಲದಲ್ಲಿ ಏನಿತ್ತು ಅಂದರೆ, ಈಗ ಸ್ವಲ್ಪ ಬದಲಾಗಿದೆ ಕಾಲ, ಸಿನಿಮಾ ರಂಗದ ಕಾಲ. ಆಗ ಒಂದು ಕಥೆ ನಿರ್ಮಾಪಕರು, ನಿರ್ದೇಶಕರು ಕೂತ್ಕೊಂಡು ಮಾತಾಡೋರು. ಅಂದರೆ ಟೆಕ್ನಿಷಿಯನ್ ಎಲ್ಲ ಕೂತ್ಕೊಂಡು ಮಾತಾಡೋರು. ಮೊದಲು ಅವ್ರು ಕೂತ್ಕೊಂಡು ಮಾತಾಡೋರು ಆ ಕತೆ ಬಗ್ಗೆ. ಆಮೇಲೆ ನಿರ್ದೇಶಕರು ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ಆಯ್ಕೆ ಮಾಡೋರು ಅದು ಸಕ್ಸಸ್ ಆಗೋದು. ಆಮೇಲೆ ಬರ್ತಾ ಏನಾಗೋಯ್ತು, ಯಾರು ಚೆನ್ನಾಗಿ ಇದಾಗ್ತಾರೋ, ಯಾರು ಚೆನ್ನಾಗಿ ಒಂದು ಹೆಸರಿದೆಯೋ ಅವ್ರನ್ನ ಹಾಕ್ಬಿಟ್ಟು ಅವ್ರ ಮೇಲೆ ಅವ್ರನ್ನ ಬುಕ್ ಮಾಡಿಕೊಂಡು ಆಮೇಲೆ ಡೈರೆಕ್ಟರ್ಗಳು ಬುಕ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವತ್ತೂ ಅಷ್ಟೇ
ಇವಾಗ ನಿಮ್ಮಿಂದ ಪಿಕ್ಚರ್ ಬರ್ತಿದೆ ಅಂತ ನಿಮ್ಮನ್ನು ಬುಕ್ ಮಾಡ್ಕೊಂಬಿಡೋದು, ಆಮೇಲೆ ನೀವು ನಿರ್ದೇಶಕರನ್ನ ಬುಕ್ ಮಾಡೋದು, ಈ ಥರ ಆಗೋಯ್ತು. ಕೆಲವೊಂದು ಅಂದರೆ ಎಲ್ಲನೂ ಆಗೋದು ಅಂತ ಹೇಳಲ್ಲ, ಎಲ್ಲನೂ ಹಾಗೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾಕೆಂದರೆ ನಿರ್ದೇಶಕರು ಅವ್ರಿಗೊಂದು ಸ್ವಾತಂತ್ರ್ಯ ಇರುತ್ತೆ, ನಿರ್ಮಾಪಕರಿಗೂ ಒಂದು ಸ್ವಾತಂತ್ರ್ಯ ಇರುತ್ತೆ ಈಗಿನ ಕಾಲದಲ್ಲಿ. ನಾನು ಎರಡೂ ಸೇರಿಬಿಡ್ತೀನಿ. ಹಾಗಾಗಿ ಕೆಲವೆಲ್ಲ ಚಿತ್ರಗಳೆಲ್ಲ ಏನಾಯಿತು ಹಾಗಾಗೋಯ್ತು. ಅದು ಅಂದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಅಂದರೆ ಈಗಿನ ಕಾಲದಲ್ಲೂ ನಾವು ಒಂದು ಹೊಸ ಯುವಕರ ಚಿತ್ರಗಳೆಲ್ಲ ನೋಡ್ತೀವಲ್ಲ, ಭಾಳ ಚೆನ್ನಾಗಿ ಬರ್ತಿದ್ದೆ. ಈಗ ಇತ್ತಿನ ಚಿತ್ರಗಳಲ್ಲಿ ಕಾಂತಾರ ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಬೇರೆ ಚಿತ್ರಗಳೆಲ್ಲ ಇದೆ. ಒಂದು ಸ್ಕೂಲ್ ಬಗ್ಗೆ ತೆಗೆದ್ರಲ್ಲ, ಅನಂತ್ ನಾಗವ್ರನ್ನ ಹಾಕ್ಕೊಂಡು ಸರ್ಕಾರಿ ಹಿರಿಯ ಪಾಠಶಾಲೆ, ಇವೆಲ್ಲ ಎಂಥ ಚಿತ್ರಗಳು. ಅನೇಕ ಚಿತ್ರಗಳು ಬರ್ತಾಯಿದೆ, ಅನೇಕ ಚಿತ್ರಗಳು. ಅಲ್ಲಿ ಒಳ್ಳೊಳ್ಳೆ ನಿರ್ದೇಶಕರಿದ್ದಾರೆ, ಯುವ ನಿರ್ದೇಶಕರಿದ್ದಾರೆ. ಆಗಿನ ಕಾಲದಲ್ಲಿ ಒಬ್ಬ ನಿರ್ದೇಶಕ ಆಗ್ಬೇಕಾದ್ರೆ ಬಹಳ ಕಷ್ಟ ಇತ್ತು, ತರಬೇತಿ ಇತ್ತು. ಈಗ ಈ ತಾಂತ್ರಿಕತೆ ಡಿಜಿಟಲ್ ಯುಗ ಆದ್ದರಿಂದ ಸ್ವಲ್ಪ ಕಷ್ಟಪಟ್ಟರೆ ನಿರ್ದೇಶಕ ಆಗ್ಬೋದು. ಅಂದರೆ ಅವರೆಲ್ಲ ಕಷ್ಟಪಡ್ತಾರೆ, ಅಂದರೆ ಏಕ್ದಮ್ ನಿರ್ದೇಶನ ಮಾಡಲ್ಲ, ಅವರು ಪಾಪ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ನಿರ್ದೇಶಕರಿಗೆ ಸ್ವಲ್ಪ ಡಿಜಿಟಲ್ ಸಪೋರ್ಟ್ ಆಗುತ್ತೆ. ಜೊತೆಗೆ ಹೊಸ ಹೊಸ ಕಥೆಗಳು ಈಗ ಜನಸಾಮಾನ್ಯರಲ್ಲಿ ನಡೆಯುವುದು, ಮಾಮೂಲಾಗಿ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ತಂದೆ ತಾಯಿಗಳ ಜಗಳ ಇದೆಲ್ಲ. ಆದರೆ ವಾಸ್ತವವಾಗಿ ಏನು ಕಥೆ ನಡೆಯುತ್ತೆ, ಒಂದು ಹಳ್ಳಿಲೇ ಆಗಲಿ, ಒಂದು ಪೇಟೆಯಲ್ಲೇ ಆಗಲಿ, ಒಂದು ಯಾವುದೋ ಒಂದು ಇದರಲ್ಲಿ ಪರಿಸರದಲ್ಲಿ ಆಗಲಿ ಒಂದು ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಆ ಪರಿಸರದ ಬಗ್ಗೆ ಆಗಲಿ ಆಯ್ಕೆ ಮಾಡ್ಕೊಳ್ತಾರೆ. ಈಗಲೂ ಶ್ರಮ ಪಡ್ತಾರೆ ಹುಡುಗರು. ಈಗಿನ ಹುಡುಗರು ಭಾಳ ಚುರುಕಾಗಿದ್ದಾರೆ, ಅದಕ್ಕೆ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಬರ್ತಾಯಿದೆ. ನಾನು ಮೊನ್ನೆ ಯಾವುದೊಂದು ಪತ್ರಿಕೆ ಒಂದು ಇದು ನೋಡಿದಾಗ ಒಳ್ಳೊಳ್ಳೆ ಚಿತ್ರಗಳು ಹಾಕಿದ್ರು.